ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪರಿಮಳ ಅದು ಎಷ್ಟು ಹೇಳಿದರೂ ಕೂಡ ಮುಗಿಯಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ಒಂದು ಪರಿಮಳವನ್ನು ಇಡೀ ಮಕ್ಕಾದ ಜನತೆ, ಮದೀನಾದ ಜನರು, ಸಹಾಬಿಗಳು ಅನುಭವಿಸಿದ್ದರು ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಉತ್ಬಾ ಬಿನ್ ಫರ್ಖದ್ ಅಸ್ಸಲಮಿ ರಲಿಯಲ್ಲಾಹು ಅನ್ಹು ಎಂಬ ಸಹಾಬಿ, ಅವರಿಗೆ 4 ಪತ್ನಿಯರು. ಯಾವ ಸಮಯದಲ್ಲೂ ಕೂಡ ಅವರ ಶರೀರದಿಂದ ಒಳ್ಳೆ ಪರಿಮಳ ಬರ್ತಾ ಇತ್ತು, ಭಯಂಕರವಾದ ಪರಿಮಳ. ಒಂದು ದಿನ ಈ 4 ಪತ್ನಿಯರು ಕೂಡ ತೀರ್ಮಾನ ಮಾಡಿದರು, ಇವರ ಅತ್ತರ್ ಎಲ್ಲಿಂದ ಅಂತ ನೋಡಬೇಕು. ಕಾರಣ ಈ ಪತ್ನಿಯರೆಲ್ಲ ಏನ್ ಮಾಡ್ತಾರೆ, ಒಳ್ಳೆ 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 ಅತ್ತರ್ ತಂದು ಹಾಕ್ತಾರೆ. ಆದರೆ ಈ ಪತಿಯಾಗಿರುವಂತಹ ಉತ್ಬಾ ಬಿನ್ ಫರ್ಖದ್ ಅಸ್ಸಲಮಿ ರಲಿಯಲ್ಲಾಹು ಅನ್ಹು ಬಂದರೆ ಇವರೆಲ್ಲರಿಗಿಂತಲೂ ಒಳ್ಳೆ ಪರಿಮಳ ಆ ಪತಿಯ ಶರೀರದಿಂದ ಬರ್ತದೆ. ಈ 4 ಪತ್ನಿಯರು ಬಹಳಷ್ಟು ಬಾರಿ ಒಳ್ಳೆ ಒಳ್ಳೆಯ ಅತ್ತರಗಳನ್ನು ಹಾಕಿ ನೋಡಿದರು. ಆದರೆ ಈ ಪತಿಯ ಪರಿಮಳದಷ್ಟು ಒಳ್ಳೆಯ ಅತ್ತರ್ ಇವರಿಗೆ ಎಲ್ಲಿಯೂ ಕೂಡ ಸಿಗುವುದಿಲ್ಲ. 4 ಪತ್ನಿಯರು ಕೂಡ ತೀರ್ಮಾನ ಮಾಡಿದರು, ಇವತ್ತು ನಾವು ಕೇಳಿ ಬಿಡುವುದೇ. ಎಲ್ಲರೂ ಕೂಡ 4 ಜನರು ರೌಂಡ್ ಅಪ್ ಮಾಡಿದ್ರು. ಗಂಡ ಬರುವಾಗ, ಪತಿ ಬರುವಾಗ ಕೇಳಿದರು, ನಮಗೆ ಇವತ್ತು ಇದು ಹೇಳಬೇಕು, ನೀವು ಇಷ್ಟು ಒಳ್ಳೆ ಅತ್ತರ್, ಇಷ್ಟು ಒಳ್ಳೆ ಅತ್ತರ್ ನಾವಿಷ್ಟರವರೆಗೆ ಕೇಳಿಲ್ಲ. ನಾವೆಲ್ಲಿ ತರಕಾಡಿ ಹುಡುಕಾಡಿ ಕೂಡ ಇಂತಹ ಅತ್ತರ್ ನಮಗೆ ಸಿಕ್ಕಿಲ್ಲ. ಇದೆಲ್ಲಿಂದ ನೀವು ಹೇಳಬೇಕು, ನೀವೆಲ್ಲಿಂದ ಅತ್ತರ್ ಹಾಕೊಂಡು ಬರ್ತೀನಿ ನಮ್ಮ ಬಳಿಗೆ ಬರುವಾಗ. ನಾವು ಎಷ್ಟು ಅತ್ತರ್ಗಳನ್ನು ಹಾಕಿ ನೋಡಿದೆವು, ಆದರೆ ನಿಮ್ಮ ಶರೀರಕ್ಕಿರುವ ಪರಿಮಳ ನಮ್ಮ ಶರೀರಕ್ಕೆ ಬರ್ತಾ ಇಲ್ವಲ್ಲ. ಆಗ ಉತ್ಬಾ ಬಿನ್ ಫರ್ಖದ್ ಅಸ್ಸಲಮಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ನಾನಿಷ್ಟರವರೆಗೆ ಅತ್ತರ್ ಹಾಕೇ ಇಲ್ಲ. ಈ ತನಕ ನನ್ನ ಲೈಫ್ನಲ್ಲಿ ಈಗ ಅತ್ತರ್ ಹಾಕಿಲ್ಲ. ಆದರೆ ಈ ಪರಿಮಳ ಎಲ್ಲಿಂದ ಗೊತ್ತಾ, ನನ್ನ ಶರೀರದಿಂದ ಬರುತ್ತಿರುವ ಈ ಪರಿಮಳ ಇದೆಲ್ಲಿಂದ ಗೊತ್ತಾ, ನಾನೊಂದು ದಿನ ರೋಗಿಯಾಗಿ ಮಲಗಿದ್ದೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಬಳಿಗೆ ಬಂದರು. فنفث صلى الله عليه وسلم في يده الشريفة ودلك بها الأخرى. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈಗಳಿಗೆ ಊದಿಕೊಂಡು ನಂತರ 2 ಕೈಗಳನ್ನು ಪರಸ್ಪರ ಒರೆಸಿಕೊಂಡು ثم مسح ظهري وبطني بيديه فعبق هذا الطيب من يديه يومئذ. ಅವರು ತನ್ನ 2 ಕೈಗಳಿಗೆ ಊದಿಕೊಂಡು ನನ್ನ ಮುಂಭಾಗ ಮತ್ತು ಹಿಂಭಾಗ, ನನ್ನ ಹೊಟ್ಟೆಯ ಭಾಗಕ್ಕೆ ಮತ್ತು ಬೆನ್ನಿನ ಭಾಗಕ್ಕೆ ಸವರಿಬಿಟ್ಟರು. ಅದರ ನಂತರ ನನ್ನ ಶರೀರದಿಂದ ಒಂದು ಪರಿಮಳ ಬರಲಿಕ್ಕೆ ಶುರುವಾಯಿತು. ಆ ಪರಿಮಳ ಈ ತನಕ ಹೋಗಿಲ್ಲ. ಆ ಪರಿಮಳವಾಗಿದೆ ನನ್ನ ಶರೀರದ ಪರಿಮಳ. ಅದಲ್ಲದೆ ನೀವು ಇಲ್ಲಿನ ಎಷ್ಟೇ ಬೆಲೆ ಬಾಳುವ ಅತ್ತರ್ ಹಾಕಿಕೊಂಡು ಬರುವ ರೀತಿಯಲ್ಲಿ ನಾನಿಲ್ಲಿ ಅತ್ತರ್ ಹಾಕಿಕೊಂಡು ಬಂದದ್ದಲ್ಲ. ಇದು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹಸ್ತೆ ಮುಬಾರಕ್, ಅದರ ಪವಿತ್ರವಾದ ಹಸ್ತರತ್ನಗಳು ನನ್ನ ಶರೀರಕ್ಕೆ ತಾಗಿದಾಗ ಉಂಟಾಗುವ ಪರಿಮಳವಾಗಿದೆ. ಅಲ್ ಮವಾಹಿಬುಲ್ ದುನಿಯಾದಲ್ಲಿ ಕಾಣ್ತಾ ಇದೆ, ಖಸಾಯಿಸುಲ್ ಕುಬ್ರಾದಲ್ಲಿದೆ, ಸೀರತುಲ್ ಹಲಬಿಯಾದಲ್ಲಿದೆ ಈ ಸೇಮ್ ಘಟನೆ. ಈ ರೀತಿ ಬಹಳಷ್ಟು ಘಟನೆಗಳಿವೆ. ಬಹಳರಾದ ಉಮ್ಮು ಸಲಮಾ ರಲಿಯಲ್ಲಾಹು ಅನ್ಹಾ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪತ್ನಿ ಉಮ್ಮಹಾತುಲ್ ಮುಅ್ಮಿನೀನ್ ಉಮ್ಮು ಸಲಮಾ ರಲಿಯಲ್ಲಾಹು ಅನ್ಹಾ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇಂತಿಕಾಲ್ ಆಗಿ ವಫಾತ್ ಆಗಿ ಮಲಗಿದ್ದಾರೆ. ಅವರು ಹೇಳ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನಾಜದ ಬಳಿಗೆ ಪತ್ನಿಯಾದ ನಾನು ಹೋದೆ. ಅವರ ಕೈಗಳನ್ನು ಹಿಡಿದು ನಾನು ಈಗ ಮುಖಕ್ಕೊಮ್ಮೆ ಸವರಿದೆ. ಅವರು ಹೇಳ್ತಾರೆ, ಅದರ ನಂತರ ಎಷ್ಟೋ ದಿನ ನಾನು ಉಜು ಮಾಡುವಾಗ ನಾನು ಏನಾದರೂ ತಿನ್ನುವಾಗ ನನ್ನ ಕೈಗಳಿಂದ ಪರಿಮಳ ಹೀಗೆ ಬರ್ತಾ ಇತ್ತು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಾಜ ಆಗಿ ಮಲಗಿರುವ ಹುಜೂರ್ ಅವರ ಕೈ ಹಿಡಿದದ್ದು ಮಾತ್ರ. ಉಮ್ಮು ಸಲಮಾ ರಲಿಯಲ್ಲಾಹು ಅನ್ಹಾ ಅವರು ಹೇಳ್ತಾರೆ, ಮಕ್ಕದಲ್ಲಿ ಮತ್ತೊಬ್ಬರು, ಮದೀನದಲ್ಲಿ ಮತ್ತೊಬ್ಬರು ವ್ಯಕ್ತಿ ಇದ್ದರು. ಅವರು ಅವರ ಹೆಣ್ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾ ಇದ್ದಾರೆ. ಕಳಿಸುವಾಗ ಏನಾದರೂ ಒಳ್ಳೆ ಅತ್ತರ್, ಮದುವೆ ದಿನ ತನ್ನ ಮದುಮಗಳು ಅಥವಾ ತನ್ನ ಮಗಳಾದ ಮದುಮಗಳಿಗೆ ಹಾಕ್ಲಿಕ್ಕೆ ಬೇಕಾಗಿ ಅತ್ತರ್ ಬೇಕು, ಒಳ್ಳೆ ಅತ್ತರ್ ಸಿಗುವುದು ಅಂತ ಹೇಳಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಯಲ್ಲಿ ಬೇರೆ ಅತ್ತರ್ಗಳಿಲ್ಲ. ಅವರು ಒಂದು ಬಾಟಲ್ ತರಲಿಕ್ಕೆ ಹೇಳಿದರು.
ಬಾಟಲ್ ತಂದಾಗ ತನ್ನ ಬೆವರುಗಳನ್ನು ಅದಕ್ಕೆ ಹಾಕಿದರು. ನಂತರ ಆ ಪ್ರದೇಶದಲ್ಲಿ ಸಂಪೂರ್ಣ ಪರಿಮಳವಾಗಿತ್ತು. ನಂತರ ಆ ಮನೆಯಲ್ಲಿ ಸಂಪೂರ್ಣ ಪರಿಮಳವಾಗಿತ್ತು. ಆ ಮನೆ ಇಡೀ ಪರಿಮಳಯುಕ್ತವಾಗಿತ್ತು. ಮಾತ್ರವಲ್ಲ, ಮದೀನಾದಲ್ಲಿ ನಂತರ ಆ ಮನೆಯ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದು ಬೈತುಲ್ ಮುತಯ್ಯಿಬೀನ್, ಪರಿಮಳದ ಮನೆ ಅಂತ ಹೆಸರು ಬಂತು. ಯಾವ ಮನೆಯ ಮನೆ ಅಂತ ಹೇಳಿದ್ರೆ ಆ ಮನೆ ಬೈತುಲ್ ಮುತಯ್ಯಿಬೀನ್, ಪರಿಮಳದ ಮನೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೆವರು ನಿಂದಿರುವ ಆ ಪರಿಮಳಯುಕ್ತವಾದ ಬೆವರನ್ನು ಒಂದು ಬಾಟಲಿಯಲ್ಲಿ ಹಾಕಿಕೊಂಡು ತನ್ನ ಮಗಳಿಗೆ ಬೇಕಾಗಿ, ಮದುಮಗಳಿಗೆ ಬೇಕಾಗಿ ತೆಗೆದುಕೊಂಡು ಹೋದದ್ದು ಮಾತ್ರ. ಮದಾರಿಜ್ ನಬುವಾದಲ್ಲಿ ಈ ಘಟನೆ ಕಾಣ್ತಾ ಇದೆ, ಚರಿತ್ರೆಯಲ್ಲಿ ಕಾಣ್ತಾ ಇದೆ. ನಂತರ ಆ ಮದುಮಗಳಿಗೆ ಅತ್ತರ್ ಹಾಕುವಂತಹ ಒಂದು ಪ್ರಸಂಗ ಬಂದಿಲ್ಲ ಜೀವನದಲ್ಲಿ. ಆ ರೀತಿ ಶರೀರದಿಂದ ಯಾವತ್ತು ಪರಿಮಳ ಹೊರಸೂಸ್ತಾ ಇತ್ತು. ಕೆಲವು ಉಲಮಾಗಳು ಬರೆಯುತ್ತಾರೆ, ಅವರ ಪರಂಪರೆಯಲ್ಲೂ ಕೂಡ ಆ ಪರಿಮಳ ಬರ್ತಾ ಇತ್ತು. ಅವರ ಕುಟುಂಬ ಪರಂಪರೆಯಲ್ಲೂ ಕೂಡ, ಅವರ ಮಕ್ಕಳಲ್ಲೂ ಕೂಡ ಆ ಪರಿಮಳದ ಒಂದು ಇದು ಕಾಣ್ತಾ ಇತ್ತು ಅಂತ ಹೇಳಿ ಬಹಳಷ್ಟು ವಿದ್ವಾಂಸರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪರಿಮಳದ ಬಗ್ಗೆ ವಾಯಿಲ್ ಇಬ್ನ್ ಹುಜ್ರ್ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ನಾನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈ ಮುಸಾಫತ್ ಮಾಡಿದರೆ ನಂತರ 3-4 ದಿನ ನನ್ನ ಕೈ ಒಳ್ಳೆ ಕಸ್ತೂರಿಯ ಪರಿಮಳ ಬರ್ತಾ ಇತ್ತು. ಮಹಾನರಾದ ಸುಲೈಮಾನ್ ಅಲ್-ಜಝೂಲಿ ರದಿಯಲ್ಲಾಹು ಅನ್ಹು ದಲಾಯಿಲುಲ್ ಖೈರಾತ್ ಎಂಬ ಒಳ್ಳೆ ಕಿತಾಬ್, ಒಂದು ದರೂದ್ ಶರೀಫಿನ ಕಿತಾಬ್ ಇದೆ. ಎಲ್ಲರೂ ಕೂಡ ಅದು ಜೀವನದಲ್ಲೊಮ್ಮಾದರೂ ಓದಬೇಕಾದ ಒಂದು ಕಿತಾಬ್. ಅದರಲ್ಲಿ ಸೋಮವಾರ ಓದಬೇಕಾದ ದರೂದ್, ಮಂಗಳವಾರ ಓದಬೇಕಾದ ದರೂದ್, ಇನ್ನು ಬುಧವಾರ ಓದಬೇಕಾದ ದರೂದ್, ಬೇರೆ ಬೇರೆ ದರೂದ್ಗಳು ಇದೆ. ದೊಡ್ಡ ಫದಾಯಿಲ್ಗಳಾಗಿದೆ. ಬಹಳಷ್ಟು ಉಲಮಾಗಳು ಅಂಗೀಕಾರ ಕೊಟ್ಟದ್ದಾಗಿದೆ. ಬಹಳಷ್ಟು ಮಶಾಯಿಖೀನ್ಗಳು ಅಂಗೀಕಾರ ಕೊಟ್ಟದ್ದಾಗಿದೆ. ಮದೀನದಲ್ಲಿ ಕುಳಿತುಕೊಂಡು ಆ ದಲಾಯಿಲುಲ್ ಖೈರಾತ್ ಬರೆದಿದ್ದರೆಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಇದು ದಲಾಯಿಲುಲ್ ಖೈರಾತ್ನ ಕಿತಾಬ್ ಇದಾಗಿದೆ. ದಲಾಯಿಲುಲ್ ಖೈರಾತ್ ಮಹಾನರಾದ ಸುಲೈಮಾನ್ ಜಝೂಲಿ ರದಿಯಲ್ಲಾಹು ತಆಲಾ ಅನ್ಹು ಅವರು ಬರೆದದ್ದು. ಅವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಖಿದ್ಮತ್ಗಾಗಿ, ಅವರ ಪ್ರೀತಿಗಾಗಿ ಮದೀನಾದಲ್ಲಿ ಕುಳಿತುಕೊಂಡು ಈ ದಲಾಯಿಲುಲ್ ಖೈರಾತ್ ಎಂಬ ಗ್ರಂಥವನ್ನು ಬರೆದಾಗ ಅವರಿಗೆ ದೊಡ್ಡ ಪವರ್ ಸಿಕ್ಕಿಬಿಟ್ಟಿತ್ತು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದರ್ಶನವಾಯಿತು. ಮಾತ್ರವಲ್ಲ, ಚರಿತ್ರೆಯಲ್ಲಿ ಕಾಣ್ತಾ ಇದೆ ಅವರ ಕಬರ್ ಶರೀಫಿನಿಂದಲೂ ಕೂಡ ಪರಿಮಳ ಬರ್ತಾ ಇತ್ತು. ಕಾರಣ ಅವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಸಂಪರ್ಕವಿದ್ದ ಕಾರಣ ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಇವತ್ತು ಕೂಡ ಪ್ರಪಂಚದ ಎಲ್ಲಾ ಕಡೆಗಳಲ್ಲಿ, ಎಲ್ಲಾ ರಾಷ್ಟ್ರಗಳಲ್ಲಿ, ಎಲ್ಲಾ ಭಾಗಗಳಲ್ಲಿ, ಎಲ್ಲಾ ಮಸ್ಲಕ್ಕಿನ ಜನರು ಕೂಡ ಈ ದಲಾಯಿಲುಲ್ ಖೈರಾತ್ ಓದುತ್ತಾರೆ. ಯಾವ ಉದ್ದೇಶಗಳಿದ್ದರೂ ಕೂಡ ಈಡೇರಬಹುದು. ಅದೊಬ್ಬರು ಕಂಟಿನ್ಯೂ ಆಗಿ ಓದಿದರೆ ಅವನಿಗೆ ಈಮಾನ್ ಮರಣದ ಸಮಯದಲ್ಲಿ ಲಭಿಸುತ್ತದೆ ಎಂದು ಉಲಮಾಗಳು ಬರೆದಿಡುತ್ತಾರೆ. ನಾನು ಕೊನೆಗೊಳಿಸುತ್ತೇನೆ ಒಂದು ಘಟನೆಯನ್ನು ಮಾತ್ರ ಹೇಳಿ. ಮಹಾನರಾದ ಮುಹಮ್ಮದ್ ಬಿನ್ ಸঈದ್ ಅಲ್ ಮುತರ್ರಿಫ್ ರದಿಯಲ್ಲಾಹು ಅನ್ಹು ಅವರು ಧಾರಾಳವಾಗಿ ದರೂದ್ ಶರೀಫ್ ಹೇಳುವಂತಹ ಒಬ್ಬ ಮನುಷ್ಯ. ಅವರ ಜೀವನ ಪೂರ್ತಿ ದರೂದ್ ಶರೀಫಿಗೆ ಹೇಳ್ತಾ ಇದ್ದರು. ಒಂದು ದಿನ ರಾತ್ರಿ ಅವರ ಪತ್ನಿಯೊಂದಿಗೆ ಮಲಗಿದ್ದಾರೆ. ಮಲಗುವಾಗ ಮನೆಯ ಬಾಗಿಲು ತೆರೆಯುವ ಶಬ್ದ ಕೇಳ್ತಾ ಇದೆ. ಶಬ್ದ ತೆಗೆದ ಕಡೆಯಲ್ಲಿ ನೋಡುವಾಗ ಮದೀನಾದ ತಾಜ್ದಾರ್, ಆಕಾಎ ನಾಮದಾರ್, ಅಹ್ಮದ್ ಮುಜ್ತಬಾ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ರೂಮಿನ ಒಳಗೆ ಬರ್ತಾ ಇದ್ದಾರೆ. 14ನೇ ರಾತ್ರಿಯ ಚಂದ್ರನಂತೆ ಹೊಂಗಿರಣವನ್ನು ಹೊರಸೂಸುವ ಆ ಸುಂದರವಾದ ಮುಖವನ್ನು ಕಂಡಾಗ ಸಂತೋಷದಿಂದ ಎದ್ದು ಕುಳಿತುಕೊಂಡರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು ಹೇಳ್ತಾರೆ, ಓ ಮುತರ್ರಿಫ್, ಮುಹಮ್ಮದ್ ಬಿನ್ ಸঈದ್ ಅಲ್ ಮುತರ್ರಿಫ್, ತಮ್ಮ ತುಟಿಯನ್ನು ತೋರಿಸಿ ನನಗೆ ಚುಂಬಿಸಬೇಕು. ಎಲ್ಲಾ ಸಮಯದಲ್ಲಿ ದರೂದ್ ಹೇಳುವ ತುಟಿ ಅಲ್ವಾ, ಎಲ್ಲಾ ಸಮಯದಲ್ಲಿ ಸ್ವಲಾತ್ ಹೇಳುವ ತುಟಿ ಅಲ್ವಾ, ಆದ್ದರಿಂದ ಒಮ್ಮೆ ಚುಂಬಿಸಬೇಕೆಂದು ಹೇಳುವಾಗ ಇವರು ಹೇಳ್ತಾರೆ, ನನಗೆ ನಾಚಿಕೆಯಾಗಿ ಬಿಟ್ಟಿತು. ಆ ಪುಣ್ಯ ಪ್ರವಾದಿ ಪ್ರವೀಣರ ಪರಿಶುದ್ಧವಾದ ಪಾವನವಾದ ಆ ತುಟಿಗಳು, ಆ ಅದರಗಳು, ಅದು ನನ್ನ ತುಟಿಗೆ ತಾಗುವುದು. ನನಗೆ ಹೆದರಿಕೆ, ನಾಚಿಕೆ ಎಲ್ಲ ಒಟ್ಟಿಗೆ ಆಯಿತು. ನಾನು ಮುಖವನ್ನು ತಿರುಗಿಸಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಮುಖಕ್ಕೆ ಚುಂಬಿಸಿದರು. ಮನೆಯಲ್ಲಿ ಪರಿಮಳವೇ ಪರಿಮಳ. ಈ ಪರಿಮಳ, ಈ ಕಸ್ತೂರಿಯ ಪರಿಮಳಕ್ಕೆ ನನ್ನ ಪತ್ನಿ ಎದ್ದು ಬಿಟ್ರು, ನನ್ನ ಪತ್ನಿ ಎದ್ದು ಬಿಟ್ರು. ನಂತರ ಅವರು ಹೇಳುತ್ತಾರೆ, ಮನೆಯಲ್ಲಿ ಪರಿಮಳವಾಗಿತ್ತು, ಎಷ್ಟೋ ದಿನ ಪರಿಮಳವಾಗಿತ್ತು. ಆ ಪರಿಮಳಕ್ಕೆ
ಎಲ್ಲರೂ ಕೂಡ ಮನಸೋತು ಬಿಟ್ಟಿದ್ದರು. ನನ್ನ ಮುಖದಿಂದ, ನನ್ನ ಶರೀರದಿಂದ ಪರಿಮಳ ಹೀಗೆ ಬಹಳಷ್ಟು ದಿನ ಹೊರಹೊಮ್ಮುತ್ತಾ ಇತ್ತು ಎಂಬ ಈ ಮುಹಮ್ಮದ್ ಸಯೀದ್ ಅಲ್-ಮುತದರಿಫ್ ರದಿಯಲ್ಲಾಹು ಅನ್ಹು ಅವರ ಘಟನೆ ಸಹಾದತುದ್ ದಾರೈನ್ನಲ್ಲಿ ಕಾಣ್ತಾ ಇದೆ, ಔಲ್ ಬದೀನಲ್ಲಿ ಕಾಣ್ತಾ ಇದೆ. ಬಹಳಷ್ಟು ವಿದ್ವಾಂಸರು ಘಟನೆಯನ್ನು ಬರೆಯುತ್ತಾ ಇದ್ದಾರೆ. ಆದ್ದರಿಂದ ಹೇಳುವುದು, ರಸೂಲ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪರಿಮಳ ಅದು ಅದ್ಭುತವಾದ ಪರಿಮಳವಾಗಿತ್ತು. ಆ ಪರಿಮಳ ನಮ್ಮ ಶರೀರಕ್ಕೆ ಬೇಕಾ? ಆ ಪರಿಮಳವನ್ನು ಆಸ್ವಾದನೆ ಮಾಡಲಿಕ್ಕೆ ಭಾಗ್ಯ ಲಭಿಸಬೇಕಾ? ನಾವು ದರೂದ್ ಶರೀಫ್ಗಳನ್ನು ಹೇಳಬೇಕು, ಸ್ವಲಾತುಗಳನ್ನು ಹೇಳಬೇಕು. ನಿರಂತರವಾಗಿ ದರೂದ್ ಶರೀಫ್ ಸ್ವಲಾತುಗಳನ್ನು ಯಾರು ಅಧಿಕಗೊಳಿಸುತ್ತಾರೋ ಅವರಿಗೆ ಪುಣ್ಯ ಪ್ರವಾದಿ ಪ್ರವೀಣರ ಪರಿಶುದ್ಧವಾದ ಆ ಸುಗಂಧವನ್ನು ಆಸ್ವಾದಿಸಲು ಅಲ್ಲಾಹು ತಾala ತೌಫೀಕ್ ಕೊಡ್ತಾನೆ. ಅಲ್ಲಾಹು ನಮಗೆ ಆ ತೌಫೀಕನ್ನು ಕೊಡಲಿ.